ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಬಂದು ಶಾವಿಗೆ ಪಾಯಸ. ನಾನೊಂದು ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ. ಸೊ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೆ, ಅದರಲ್ಲಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಸೊ ಮೊದಲನೇದಾಗಿ ನಾನು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಸೊ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಎರಡು ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಸೊ ದ್ರಾಕ್ಷಿ ಕೂಡ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಉಬ್ಬಿದ್ರೆ ಸಾಕು, ತೆಗ್ದುಬಿಡಿ. ತುಂಬ ಇದಾಗ್ಬಿಟ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ, ಬ್ಲ್ಯಾಕ್ ಆಗಿಬಿಟ್ರೆ. ಸೊ ನಾನು ಇದನ್ನ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ಅದೇ ತುಪ್ಪಕ್ಕೆ ಶಾವಿಗೆ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಶಾವಿಗೆನ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ, ಬ್ರೌನ್ ಬರೋವರೆಗೆ, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಬ್ರೌನ್ ಕಲರ್ ಬರೋವರೆಗೆ ಗುಡ್ಕೋಬೇಕು. ಇವಾಗ ನಾನು ಇದನ್ನು ಸಾಕು ಬಂದ್ ಮಾಡ್ಕೊಂಡಿರ್ತೀನಿ. ಈ ಥರ ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಸಂಪೂರ್ಣವಾಗಿ ಬ್ರೌನ್ ಕಲರ್ ಬಂದಿದೆ. ಇಲ್ಲಾಂದರೆ ರೋಸ್ಟೆಡ್ ಕೂಡ ಬರುತ್ತೆ, ಅದನ್ನು ಥರ ಹುರ್ಕೊಂಡ್ರೆ ಸೊ ಟೇಸ್ಟ್ ಚೆನ್ನಾಗಿ ನಾನು ಮನೆಯಲ್ಲಿ ರೋಸ್ಟೆಡ್ ತೊಗೊಳೋದು ಜಾಸ್ತಿ. ಇವಾಗ ನಾನು ಏನು ಸೊ ಇದಕ್ಕೆ ನಾನು ಇವಾಗ ಹಾಲನ್ನು ಸೇರಿಸಬೇಕು, ಸಕ್ಕರೆನ ಸೇರಿಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಒಂದು ಸಕ್ಕರೆ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಸ್ವೀಟ್ ಎಷ್ಟು ತಿಂತೀರಾ ನೋಡ್ಕೊಂಡು, ಸ್ವೀಟ್ ಕಡಿಮೆ ತಿನ್ನೋದಾದರೆ ನೀವು ನೋಡಿ ಸ್ವೀಟ್ ಹಾಕ್ಕೋಬೋದು. ಸೊ ನಾನು ಹಾಲು ಇದರಿಂದ 2 ಕಪ್ ಹಾಲು, ನಾನು 2 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. 1 ಕಪ್ ಶಾವಿಗೆಗೆ 1 ಕಪ್ಪು ಸಕ್ಕರೆ, 2 ಕಪ್ಪು ಹಾಲು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳೋಣ. ಶಾವಿಗೆನ ಹುರಿಯೋದ್ರಿಂದ ತುಪ್ಪದಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಾಯಸ. ಸೊ ಅದಕ್ಕೆ ನಾನು ಈ ಥರ ಹುರ್ಕೊತೀನಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸಕ್ಕರೆ ಮತ್ತು ಹಾಲು ಚೆನ್ನಾಗಿ ಕುದಿಲಿ. ಲಾಸ್ಟಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದಕ್ಕೆ ಸಕ್ಕರೆ ಚೆನ್ನಾಗಿ ಕರಗಿ ಸೊ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಇವಾಗ ನಾನು ಏಲಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಸೇರಿಸ್ಕೊಂಡು ಕುದಿತಾ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದಾಗ ಸೇರಿಸ್ಕೊಂಡ್ಬಿಡಿ, ಯಾಕಂದರೆ ಫ್ಲೇವರ್ ಅದ್ರ ಜೊತೆ ಚೆನ್ನಾಗಿ ಸೇರ್ಕೊಂಡು ಕುದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ನಿಮ್ಮ ಹತ್ರ ಕೇಸರಿ ಇದ್ದರೆ ನೀವು ಕೇಸರಿ ಹಾಕ್ಕೋಬೋದು. ನನ್ನ ಹತ್ರ ಕೇಸರಿ ಖಾಲಿ ಆಗಿದೆ, ಸೊ ನಾನು ಇರೋದ್ರಲ್ಲೇ ಮಾಡ್ತಾ ಇರೋದು. ಸೊ ಈ ಥರ ಆಗಿದೆ, ಚೆನ್ನಾಗಿ ಕುದೀಲಿ. ಸೊ ನೋಡ್ತಾ ಇರ್ಬೋದು, ಫೈನಲಾಗಿ ಈ ಥರ ಶಾವಿಗೆ ಪಾಯಸ ರೆಡಿ ಆಗಿದೆ. ಸೊ ನೀವು ಮನೇಲಿ ಮಾಡಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.